ಈಗ ಏಲಿಯನ್ ಇದೆ ಅನ್ನೋದಕ್ಕೆ ಹಲವಾರು ಏನು ಕ್ಲೂಗಳು ನಮಗೆ ಸಿಕ್ಕಿದೆ. ಇದೆ ಅನ್ಯಗ್ರಹ ಜೀವಿಗಳಿದೆ. ಅದು ಯಾವ ಫಾರ್ಮಲ್ಲಾದರೂ ಇರ್ಬೋದು, ಯಾವ ರೂಪದಲ್ಲಿ ಹೆಂಗೆ ಬೇಕಾದರೂ ಇರಬಹುದು. ಇನ್ನು ನಾವು ಅದನ್ನು ಟಚ್ ಮಾಡುವಷ್ಟು ನಮ್ಮ ಸೈಂಟಿಸ್ಟ್ಗಳಿಗಿನ್ನೂ ಐ ಕ್ಯೂ ಲೆವೆಲ್ ಅಷ್ಟು ಲೆವೆಲ್ಗೆ ಹೋಗಿಲ್ವೇನೋ. ನಾವಿನ್ನು ಹ್ಯೂಮನ್ಸ್ ಆ ಲೆವೆಲ್ಗೆ ಬಹುಶಃ ರೀಚ್ ಆಗಲಿಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. 2014ರಲ್ಲಿ ನಾಸಾ ಅವರು ಸ್ಪಿರಿಟ್ ರೋವರ್ನ ಮಾರ್ಸಿ ಕಳಿಸಿದ್ರು. ಅಲ್ಲಿ ಹೈ ಲೆವೆಲ್ ಮೀಥೇನ್ ಗ್ಯಾಸ್ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಅದು ಸಂಗ್ರಹಿಸಿತು. ಸೊ ಇದ್ರ ಬಗ್ಗೆ ಏನು ಮಾಹಿತಿ ಇದೆ? ಯಾಕಂದರೆ ಈಗ ನಮ್ಮ ಭೂಮಿ ಮೇಲೆ 90% ಈ ಗ್ಯಾಸ್ ಬಂದು ಲಿವಿಂಗ್ ಆರ್ಗಾನಿಸಮಿಂದ ಬರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಸೊ ಈಗ ಅಲ್ಲಿ ಹೈ ಲೆವೆಲ್ ಮೀಥೇನ್ ಗ್ಯಾಸ್ ಇದೆ ಅಂದರೆ ಲಿವಿಂಗ್ ಥಿಂಗ್ಸ್ ಅಂದರೆ ಈ ಥರದ್ದು ಈಗ ನಾವೇನು ಇಲ್ಲಿ ಬದುಕ್ತಾ ಇದ್ದೀವಿ ಆ ರೀತಿಯದ್ದು ಯಾವುದೋ ಒಂದು ಜೀವಿಗಳಲ್ಲಿ ಇದ್ದಿರಬಹುದು, ಹಿಂದೆ ಇದ್ದಿರಬಹುದು ಅನ್ನೋದಕ್ಕೆ ಒಂದು ಸಣ್ಣ ಸುಳಿವು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಹೌದು. ಸೊ ನಾಟ್ ದ ಮೀಥೇನ್ ಗ್ಯಾಸ್ ಇಸ್ ಜಸ್ಟ್ ಒನ್ ಆಸ್ಪೆಕ್ಟ್. ಇದೇ ಥರ ಎಷ್ಟೊಂದು ಫಾಸಿಲ್ಸ್ ಥರ ಎಲ್ಲ ಕಾಣಿಸಿದೆ ಫೋಟೋಗ್ರಾಫ್ಸಲ್ಲಿ. ಓಕೆ, ನೀವು ಹೇಳಿದ್ರಲ್ಲ ಸ್ಪಿರಿಟ್ ರೋವರ್ದು ಪಿಕ್ಚರ್ಸ್ ಅದೆಲ್ಲ ವಾಪಸ್ ಕಳಿಸಿರೋದು. ಅದರಲ್ಲಿ ಓಕೆ, ಫಾಸಿಲ್ಸ್ ಥರ ಒಂಥರ ಅನಿಮಲ್ಸ್ ಥರ ಇದೆಲ್ಲ ಎಷ್ಟೊಂದು ಪುರಾವೆಗಳು ಇವಾಗ ಸಿಗ್ತಾ ಇದೆ. ಸೊ ವಿಚ್ ಈಸ್ ಲೀಡಿಂಗ್ ಅಸ್ ಟು ಬಿಲೀವ್ ದಟ್ ಮಾರ್ಸಲ್ಲಿ ಎಷ್ಟೋ ಸಾವಿರ ಅಥವಾ ಲಕ್ಷ ವರ್ಷ ಗೊತ್ತಿಲ್ಲ ಒಂದು ಸಿವಿಲೈಸೇಷನ್ ಇತ್ತ ಅನ್ನೋದು ಕೂಡ ಅಲ್ವಾ ಊಹಿಸ್ಬೋದು ನಾವು. ಯು ಕ್ಯಾನ್ ನೆವರ್ ನೋ. ಇದನ್ನ ಬಿಟ್ಟು ಏನು ಮಾಡ್ತಿದ್ದಾರೆ ಅರ್ಥಲ್ಲಿ ಏಲಿಯನ್ಸ್ನ ಹುಡ್ಕೋದಕ್ಕೆ ಅಂದರೆ, ನಾವು ವಾಯೇಜರ್ 1 ಅಂತೆಲ್ಲ ಎಷ್ಟೊಂದು ನಾವು ಪ್ರೋಬ್ಸ್ನ ಕಳಿಸಿದ್ದೀವಿ ಇನ್ ಟು ದ ಡೀಪ್ ಸ್ಪೇಸ್. ಓಕೆ. ಸೊ ಎಷ್ಟೋ ವರ್ಷದಿಂದ 80sಲ್ಲೋ ಯಾವುದೋ ವಾಯೇಜರ್ 1 ಯಾವುದೋ ಕಳಿಸಿದ್ರು. ಅದಾದಮೇಲೆ ಎಷ್ಟೊಂದು ಕಳಿಸ್ತಾ ಇದ್ದಾರೆ. ಸೊ ಇದೇನೆಂದರೆ ಸೆಲ್ಫ್ ಪವರ್ಡ್ ಸ್ಯಾಟಲೈಟ್ಸ್ ಥರ. ಸೊ ನಮ್ಮ ಅರ್ತ್ ಬಗ್ಗೆ ಇನ್ಫಾರ್ಮೇಷನು, ಅರ್ತ್ ಎಲ್ಲಿದೆ, ಯಾವ ಲ್ಯಾಟಿಟ್ಯೂಡ್ ಅಂದರೆ ಯಾವ ಲೊಕೇಶನಲ್ಲಿದೆ, ಯಾವ ಗ್ಯಾಲಕ್ಸಿಲಿದೆ, ಅರ್ಥಲ್ಲಿ ಯಾವ್ಯಾವ ಥರ ಜೀವಿಗಳಿದೆ, ಇದನ್ನೆಲ್ಲ ಒಂದು ಇನ್ಫಾರ್ಮೇಷನ್ನ ಕೋಡ್ ಮಾಡಿ ಒಂದು CD ಥರ ಅಂದ್ಕೊಳ್ಳಿ. ಗೊತ್ತಾಯ್ತು. ಅದು ಯಾವುದೇ ಸಿವಿಲೈಸೇಷನ್ ನೋಡಿದ್ರು ಅರ್ಥ ಆಗಬೇಕು. ಅದು ಅಲ್ಲಿ ಡಿಪಿಕ್ಷನ್ಸ್ ಪಿಕ್ಚರ್ ಎಲ್ಲ ಹಾಕಿ ಇನ್ ಟು ದ ಡೀಪ್ ಸ್ಪೇಸ್ ಬಿಟ್ಬಿಟ್ಟಿದ್ದಾರೆ. ಓಕೆ. ಇನ್ ದ ಹೋಪ್ಸ್ ದಟ್ ಸಂಬಡೆ ಯಾವುದೋ ಒಂದು ಸಿವಿಲೈಸೇಷನ್, ಇಂಟೆಲಿಜೆಂಟ್ ಸಿವಿಲೈಸೇಷನ್ಗೆ ಅದು ಕಾಣಿಸಿ ಅವ್ರು ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಅನ್ನೋ ಒಂದು ಪ್ರಯತ್ನ ಈ ಥರ ಅಮೇರಿಕಾ, ರಷ್ಯಾ ಇದನ್ನೆಲ್ಲ ಮಾಡಿದ್ದಾರೆ. ಸೊ ಇದು ಬಿಟ್ಟು ಕಾನ್ಸ್ಟೆಂಟ್ಲಿ ನಮ್ಮಲ್ಲಿ ಎಷ್ಟೊಂದು ಅರ್ಥಲೇನೆ ಎಷ್ಟೊಂದು ರೇಡಿಯೋ ಟೆಲಿಸ್ಕೋಪ್ಸ್ ಎಲ್ಲ ಇದೆ. ಅದೇನು ಮಾಡುತ್ತೆ ಅಂದರೆ ಕಾನ್ಸ್ಟೆಂಟ್ಲಿ ಸಿಗ್ನಲ್ಸ್ನ ಕಳಿಸ್ತಾ ಇದೆ ಇನ್ ಟು ಡೀಪ್ ಸ್ಪೇಸ್. ಓಕೆ. ಸೊ ನಾವು ಯಾವ ಡೈರೆಕ್ಷನಲ್ಲಿ ಏಲಿಯನ್ಸ್ ಇರೋ ಸಾಧ್ಯತೆ ಇದೆ ಅನ್ನೋದನ್ನ ಎಸ್ಟಿಮೇಟ್ ಮಾಡಿ ಆ ಡೈರೆಕ್ಷನಲ್ಲಿ ನಮ್ಮದು ಸಿಗ್ನಲ್ಸ್ನ ಕಳಿಸ್ತಾ ಇದ್ದೀವಿ, ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಅದು ಯಾವ್ದಾನ ಇಂಟೆಲಿಜೆಂಟ್ ಲೈಫ್ ಫಾರ್ಮ್ಸ್ ಅದನ್ನು ಹಿಡಿದು ವಾಪಸ್ ರೆಸ್ಪಾಂಡ್ ಕೂಡ ಮಾಡ್ಬೋದು. ಓಕೆ, ಓಕೆ. ಸೊ ಈ ಥರ ಎಲ್ಲ ಪ್ರಯತ್ನಗಳು ಕಾನ್ಸ್ಟೆಂಟ್ ಆಗಿ ನಡೀತಾನೆ ಇದೆ. ಓಕೆ. ಆಮೇಲೆ ಇದರಲ್ಲಿ ನಮ್ಗೆ ಇನ್ನು ಮುಂದೆ ಇವಾಗ ಏಲಿಯನ್ಸ್ ಇದೆಲ್ಲ ಬಂತು ಅಂದರೆ ನಾವು AI ಬಗ್ಗೆ ಮಾತಾಡಲೇಬೇಕು. ಎಕ್ಸಾಕ್ಟ್ಲಿ. ಯಾಕಂದರೆ ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಮ್ಯಾಸಿವ್ಲಿ ಇನ್ ದ ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ಸ್. ಏನಕ್ಕೆ ಅಂದರೆ ಇವಾಗ ರೀಸೆಂಟಾಗಿ ಎಲಾನ್ ಮಸ್ಕ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಏನಂದರೆ AI ಸ್ಯಾಟಲೈಟ್ಸಲ್ಲಿ ಸೋಲಾರ್ ಪವರ್ಡ್ AI ಸ್ಯಾಟಲೈಟ್ಸ್ನ ಇನ್ ಟು ದ ಡೀಪ್ ಸ್ಪೇಸ್ ಇದೇ ಥರ ಎಷ್ಟೊಂದು ಕಳಿಸ್ಬಿಟ್ಟು ಅದರಿಂದ ನಾವು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಬೋದು. ಸೊ AI ಏನು ಮಾಡುತ್ತೆ ಅಂದರೆ ಬಯೋಮಾರ್ಕರ್ಸ್ ಅಂತ ಹೇಳ್ತೀವಿ. ಲೈಫ್ ಒಂದು ಕಡೆ ಕ್ರಿಯೇಟ್ ಆಗಬೇಕಂದ್ರೆ ಬಯೋಮಾರ್ಕರ್ಸು ಯಾವ ಪ್ರಾಬಬಿಲಿಟಿ ಚೆಕ್ ಮಾಡ್ಕೊಂಡು ಅದು ಹೋಗ್ತಾ ಅದು ರೀಸ್ಟಿಯರ್ ಮಾಡಿಕೊಂಡು ಎಲ್ಲಿದೆ ಅಂತ ಅದೇ ಹುಡ್ಕೊಂಡು ಹೋಗಿ ವಿತ್ ಇಟ್ಸ್ ಇಂಟೆಲಿಜೆನ್ಸ್. ಯಾಕಂದ್ರೆ ನಾವು ಅದಕ್ಕೆ ಟ್ರೈನ್ ಮಾಡಿರ್ತೀವಿ, ಯು ಹ್ಯಾವ್ ಟು ಲುಕ್ ಫಾರ್ ದೀಸ್ ಬಯೋಮಾರ್ಕರ್ಸ್. ಸೊ ಲೈಫ್ ಎಲ್ಲಾನೇ ಎಕ್ಸಿಸ್ಟ್ ಆಗತ್ತೆ ಅಂದರೆ ದೇರ್ ಡೆಫಿನೆಟ್ಲಿ ಬಿ ಬಯೋಮಾರ್ಕರ್ಸ್. ದ ಟೆಂಪರೇಚರ್ ಹ್ಯಾಸ್ ಟು ಬಿ so and so, its star system, its gravity has to be so and so. ಈ ಥರ ಎಲ್ಲ ಬಯೋಮಾರ್ಕರ್ಸ್ ಇರುತ್ತೆ ಬೇರೆ ಬೇರೆ. ಸೊ ಅದನ್ನು ಹುಡ್ಕೊಂಡು ಹೋಗಿ AI ಮೂಲಕ ಲೈಫ್ನ ಹುಡ್ಕೋಕ್ಕೆ ನಮ್ಮ ಮ್ಯಾನ್ಕೈಂಡ್ ಇವಾಗ ಪ್ರಯತ್ನ ಪಡ್ತಾ ಇದೆ. ಓಕೆ. ಅದಾದಮೇಲೆ ಇವಾಗ ರೀಸೆಂಟಾಗಿ ನೆಟ್ಫ್ಲಿಕ್ಸಲ್ಲಿ ಒಂದು ಸೀರೀಸ್ ಕೂಡ ಬಂದಿತ್ತು, 3 ಬಾಡಿ ಪ್ರಾಬ್ಲಮ್ ಅಂತ. ಸೊ ಅದನ್ನು ನೋಡಿದ್ರೆ ನಿಮಗೆ ಯು ಸ್ಟಾರ್ಟ್ ಟು ಬಿಲೀವ್ ದಟ್ AI ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಏಲಿಯನ್ ಥರನೇ. ಯಾಕಂದ್ರೆ ನೀವು ನೋಡಿ ಅದ್ರದ್ದು ರೇಟ್ ಆಫ್ ಏಲಿಯನ್ ಥರ ಇಟ್ ವಿಲ್ ವರ್ಕ್ ಅಂತ ಹೇಳೋ ಚಾನ್ಸಸ್. ಆ ಸೀರೀಸಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಡಿಸ್ಟೆಂಟ್ ಇದರಲ್ಲಿ ಅವ್ರದ್ದು ಪ್ಲಾನೆಟ್ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರು ಅರ್ಥನ ನೋಡ್ತಾರೆ, ಅರ್ಥಲ್ಲಿ ಬಂದು ಸೆಟಲ್ ಆಗಬೇಕು, ಬಟ್ ಸಡನ್ನಾಗಿ ಬರೋಕ್ಕಾಗಲ್ಲ ಬಿಕಾಸ್ ಯು ನೋ ವಾಟ್ ಹ್ಯಾಪನ್ಸ್. ಸೊ ಅದಕ್ಕೆ ಈ ಥರ ಒಂದು AI ಅನ್ನೋ ಥರ ಒಂದು ಟೂಲ್ ಕೊಟ್ಟು ಎಲ್ರಿಗೂ ಅದನ್ನು ಯೂಸ್ ಮಾಡಿಸಿ ನೆಕ್ಸ್ಟು ಅದ್ರ ಮೂಲಕ ಸ್ಲೋ ಆಗಿ ಇನ್ಫಾರ್ಮೇಷನ್ ಕೊಟ್ಟು ಸ್ಲೋ ಆಗಿ ಅವ್ರ ಅರ್ಥಕ್ಕೆ ಬರೋ ಥರ ಪ್ಲ್ಯಾನ್ ಮಾಡ್ತಿರ್ತಾರೆ. ಸೊ ಅದೇ ಥರನೂ ಆಗ್ತಿರ್ಬೋದು. ಯಾಕಂದರೆ ನೀವು ನೋಡಿ ಎವ್ರಿ ಸಿಂಗಲ್ ಡೇ ಒಂದೊಂದು ತಿಂಗಳು ಒಂದೊಂದು ಹೊಸ ಮಾಡೆಲ್ಸ್ ಬರ್ತಾ ಇದೆಯಲ್ಲ AI ಒಂದಕ್ಕಿಂತ ಒಂದು ತುಂಬ ಬ್ರಿಲಿಯಂಟ್ ಆಗ್ತಾ ಇದೆ. ನಾವು ಊಹಿಸ್ಕೊಳಕ್ಕಾಗದಿರೋಷ್ಟು ಇಂಟೆಲಿಜೆನ್ಸ್ ಬರ್ತಾ ಇದೆ. ಸೊ ವಿತ್ ಆಲ್ ದಟ್ ಪವರ್ ನಾವು ಏನು ಮಾಡ್ತೀವಿ ನೆಕ್ಸ್ಟ್, ನಮ್ಮ ಫ್ಯೂಚರ್ ಏನು ಅಂತಲೇ ಒನ್ ಕ್ಯಾನ್ ಓನ್ಲಿ
ಹೋಪ್ ದಟ್ ಇಟ್ ಟರ್ನ್ಸ್ ಔಟ್ ಟು ಬಿ ಗುಡ್ ಅಲ್ವಾ? ಏಲಿಯನ್ಸು ಹಿಂದೆ ಇತ್ತು, ಈಗ ಇದೆ. ಈ ಥರ ಚರ್ಚೆಗಳ ಮಧ್ಯದಲ್ಲೇ ಈಗ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ಟೈಮ್ ಬಂದಿದೆ. AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದರೆ ಇದು ನಮ್ಮ ಫ್ಯೂಚರ್ ಅಂತ. ಹ್ಯೂಮನ್ಸ್ನೇ ಓವರ್ಟೇಕ್ ಮಾಡುತ್ತೆ, ಹ್ಯೂಮನ್ಸ್ನೇ ಡಾಮಿನೇಟ್ ಮಾಡುತ್ತೆ, ಹ್ಯೂಮನ್ಸ್ ಏನು ಮಾಡೋಕ್ಕಾಗದೇ ಇರೋದನ್ನ ಅದು ಮಾಡ್ತಾ ಹೋಗುತ್ತೆ ಮುಂದೆ ಅನ್ನೋದು. ನೀವು ಮೊನ್ನೆ ಒಂದು ಸುಮ್ಮನೆ ಜನರಲ್ ಆಗಿ ಮಾತಾಡ್ತಾ ಇರುವಾಗ ಹೇಳಿದ್ರಿ, ನಮ್ಮ ಲೈಫು ಬೆಸ್ಟ್ ಲೈಫ್ ಇನ್ನೊಂದು 5-6 ಇಯರ್ಸ್ ಅಂತ, ಅಲ್ವಾ? ಸೊ ಹೇಗೆ ಅಂದರೆ ಇವಾಗ ನೀವೇ ನೋಡಿ, ದಿನೇ ಎಷ್ಟೊಂದು ಇಂಡಸ್ಟ್ರೀಸ್ನ ಕಂಪ್ಲೀಟಾಗಿ ವೈಪ್ ಔಟ್ ಮಾಡುತ್ತದೆ AI. ಆ್ಯಂಡ್ AI ಹೆಂಗೆ ಅಂದರೆ ಒಂದು ಮೂರ್ಸ್ ಲಾ ಅಂತಿದೆ. ಮೂರ್ಸ್ ಲಾ ಏನಂದರೆ ಎವ್ರಿ ಇಯರ್ ದ ರೇಟ್ ಆಫ್ ಅಡ್ವಾನ್ಸ್ಮೆಂಟ್ ಓಕೆ ಈಸ್ ನಾಟ್ ಸ್ಟಡಿ ಗ್ರಾಫ್, ಇಟ್ಸ್ ಎಕ್ಸ್ಪೋನೆನ್ಷಿಯಲ್. ಇವಾಗ AI ಹೆಂಗೆ ಅಂದರೆ ಮನುಷ್ಯನಿಗೆ ಯಾವಾಗ ಚಕ್ರ ಸಿಕ್ತು ನೋಡಿ, ವೀಲ್ ಸಿಕ್ತಾಗ ನಾವು ಹೆಂಗೆ ಒಂದು ಡಾರ್ಕ್ ಏಜಿಂದ ಇಂಡಸ್ಟ್ರಿಯಲ್ ಏಜ್ಗೆ ಹೋದ್ವೋ, ಅದೇ ಥರ AI ಇಸ್ ಗೋಯಿಂಗ್ ಟು ಪವರ್ ಹ್ಯುಮ್ಯಾನಿಟಿ ಫ್ರಮ್ ದಿಸ್ ಏಜ್ ಟು ನೆಕ್ಸ್ಟ್ ಲೆವೆಲ್. ಗೊತ್ತಾಯ್ತು, ಅರ್ಥ ಆಯ್ತಾ? ಸೊ ದಿಸ್ ರೇಟ್ ಆಫ್ ಅಡ್ವಾನ್ಸ್ಮೆಂಟ್, ಸೊ ಲಾಸ್ಟ್ ಇಯರ್ ಲೆಟ್ಸ್ ಸೇ ಸಪೋಸ್ ಹ್ಯುಮ್ಯಾನಿಟಿ 100% ಅಡ್ವಾನ್ಸ್ ಆಗಿದ್ರು ಅಂದ್ಕೊಳ್ಳಿ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ, ಡಿಸ್ಕವರೀಸ್ ಆ್ಯಂಡ್ ಎವ್ರಿಥಿಂಗ್. ಈ ಇಯರು ಅದು 10,000% ಆಗ್ಬಿಡ್ಬೋದು, ಓಕೆ, ಬಿಕಾಸ್ ಆಫ್ ದ ಇನ್ವೆನ್ಷನ್ ಆಫ್ AI. ಯಾಕಂದರೆ ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇದೆ ಇವಾಗ. ಎಕ್ಸಾಕ್ಟ್ಲಿ. ಒಂದು ತಿಂಗಳ 30 ಜನ ಮಾಡೋ ಕೆಲಸನ ಇವಾಗ AI ಮೂಲಕ ಒಬ್ಬನೇ ಒಂದು ದಿವಸದಲ್ಲಿ ಮಾಡ್ಬೋದು. ಹೌದು ಹೌದು. ಸೊ ಇದೇ ರೇಟಲ್ಲಿ ಹೋಗ್ತಾ ಇತ್ತು ಅಂದರೆ ನೆಕ್ಸ್ಟ್ ಒಂದು ದಿವಸ 1 ಅವರ್ ಆಗುತ್ತೆ, 1 ಅವರ್ 1 ನಿಮಿಷ ಆಗುತ್ತೆ, 1 ನಿಮಿಷ 1 ಸೆಕೆಂಡ್ ಆಗುತ್ತೆ. ಸೊ ನಮ್ಮ ಹತ್ರ ಎಷ್ಟು ಪವರ್ ಇರುತ್ತೆ, ನಾವು ನಿಜವಾಗ್ಲೂ ನಾವೇ ಗಾಡ್ಸ್ ಥರ ಆಗೋಗ್ತೀವಿ. ಈಗ 30-40 ಜನ ಮಾಡೋ ಕೆಲಸನ ಒಂದು AI ಟೂಲ್ ಮಾಡುತ್ತೆ ಅಥವಾ ಒಂದು ಇದು ಮಾಡುತ್ತೆ ಅನ್ನೋದಾದ್ರೆ, ಇನ್ ಫ್ಯೂಚರಲ್ಲಿ ಬಹುಶಃ ಹ್ಯೂಮನ್ಸ್ ಲೈಫ್ ಎಷ್ಟು ಕಷ್ಟ ಆಗ್ಬೋದು ಅಂತ. ಅಂದರೆ ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು, ಈಗ ಎಲ್ಲ ಕಂಪ್ನಿಗಳಲ್ಲಿ ಲೇ ಆಫ್ ಮಾಡ್ತಿದ್ದಾರೆ, ಕೆಲಸದಿಂದ ತೆಗಿತಿದ್ದಾರೆ. ಸೊ ಅನ್ಎಂಪ್ಲಾಯ್ಮೆಂಟು ಈ ಥರದ್ದೆಲ್ಲ ಇದೆಯಲ್ಲ, ಈ ಪರ್ಸ್ಪೆಕ್ಟಿವಲ್ಲಿ ನಾವು AI ಲಿಂಕ್ ಮಾಡಿ ನೋಡೋದಾದ್ರೆ ಹೇಗಿರ್ಬೋದು ಅಂತ. ಅಂದರೆ ಇದನ್ನ ಇವಾಗ ನಾವು ಒಂದು ರೀತಿಲಿ ಒಳ್ಳೇದು, ಒಳ್ಳೆ ಬಂದಿದ್ದು ಒಳ್ಳೇದು ಅಂತೀವಿ. ಬಟ್ ಈ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಹೇಗೆ ಅನ್ನೋದು. ಅಂದರೆ ಇವಾಗ ಇದು ಹೆಂಗ್ ಟರ್ನ್ಔಟ್ ಆಗುತ್ತೆ ಅಂತ ಇನ್ನು ಯಾರೂ ಪ್ರಿಡಿಕ್ಟ್ ಮಾಡಕ್ಕೆ ಇಲ್ಲ. ಏನಕ್ಕಂದ್ರೆ ಇವಾಗ ನೋಡಿ, ಆಲ್ ದ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾನು ಇವಾಗ ರೋಬೋಟ್ಸೇ ಮಾಡುತ್ತೆ. ಎಕ್ಸಾಕ್ಟ್ಲಿ. ಫಾರ್ ಎಕ್ಸಾಂಪಲ್ ಚೈನಾಲಿ ಡಾರ್ಕ್ ಫ್ಯಾಕ್ಟ್ರೀಸ್ ಅಂತ ಇದೆ ಇವಾಗ. ಡಾರ್ಕ್ ಫ್ಯಾಕ್ಟ್ರೀಸ್ ಅಂದ್ರೆ ಒಂದು ಕಾರ್ ತಯಾರಿ ಮಾಡುವಂತ ಒಂದು ಫ್ಯಾಕ್ಟ್ರಿಲಿ ಎವ್ರಿಥಿಂಗ್ ಇಸ್ ಡನ್ ಬೈ ರೋಬೋಟ್ಸ್. ಡಾರ್ಕ್ ಫ್ಯಾಕ್ಟ್ರಿ ಅಂತ ಏನಕ್ಕೆ ಕರೀತಾರೆ ಅಂದ್ರೆ ಅಲ್ಲಿ ಲೈಟು ಹಾಕಲ್ಲ ಇವಾಗ, ಯಾಕಂದ್ರೆ ರೋಬೋಟಿಗೆ ಲೈಟೇ ಬೇಡ. ಓಕೆ. ಸೊ ಇಡೀ ಫ್ರಮ್ ಕಾರ್ ಸ್ಟಾರ್ಟಿಂಗ್ ಟು ಎಂಡಿಂಗು ಫುಲ್ ಎಲ್ಲ ರೋಬೋಟ್ಸೇ ಮಾಡ್ತಾ ಇದೆ. ಓಕೆ. ಸೊ ಅಲ್ಲಿ ಮನುಷ್ಯ ಏನಕ್ಕೆ ಬೇಕು? ಮನುಷ್ಯನಿಗೆ ಇನ್ಶೂರೆನ್ಸ್ ಕೊಟ್ಟು, ಅವನಿಗೆ ರಜಾ ಕೊಟ್ಟು, ಅವ್ನು ಹುಷಾರಿಲ್ಲ ಅಂದ್ರೆ ಅವನಿಗೆ ಇದೆಲ್ಲ ಯಾಕೆ ಬೇಕು? ಎಲ್ಲ ರೋಬೋಟ್ಸೇ ಮಾಡ್ತಾರೆ. ಸೊ ಹಿಂಗೆ ಆಗ್ಬಿಟ್ರೆ ಮುಂದೆ ಏನಾಗುತ್ತೆ? ಜಾಬ್ಸ್ ಇರಲ್ಲ ಅಲ್ವಾ? ಬಟ್ ಮೇ ಬಿ ಇನ್ ದ ಫ್ಯೂಚರ್ ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಿದ್ದಾರೆ. ಎಲ್ಲ ಮನುಷ್ಯರಿಗೂ ಯೂನಿವರ್ಸಲ್ UBI, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ. ಓಕೆ. ಸೊ ಎಲ್ರಿಗೂ ಆಲ್ ದ ಟಾಸ್ಕ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ರೋಬೋಟ್ಸ್ ಅಂಡ್ AI ಅಂಡ್ ಎವ್ರಿಬಡಿ ವಿಲ್ ಜಸ್ಟ್ entertain each other. Okay. And we can focus on things like planting trees, earth na fix ಮಾಡೋದು. ಯಾಕಂದ್ರೆ ಎಷ್ಟು ಹಾಳು ಮಾಡಿದೆ ನಮ್ಮ ರಿವರ್ಸ್ ಹಾಳು. ಇದನ್ನೆಲ್ಲ ಮಾಡೋಕೆ ನಮ್ಗೆ ಟೈಮೇ ಇಲ್ಲ ಇವಾಗ. ಈಗ ಅದು ಬಹುಶಃ ಎಲ್ಲ ಕೆಲಸಗಳು ಅದನ್ನೆಲ್ಲ AI ರೋಬೋಟ್ಸ್ ಮಾಡ್ತು ಅಂದರೆ ನಮ್ಗೆ ಇದನ್ನೆಲ್ಲ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಓಕೆ. ನಮ್ಮ ಊಟ ಗೀಟ ಎಲ್ಲ ರೋಬೋಟ್ಸೇ ಬೆಳಿಬೋದು. ನಮ್ಗೆ ಎಕ್ಸ್ಟ್ರಾ ಟೈಮ್ ಇರುತ್ತೆ, ನಾವು ಇನ್ನ ಭೂಮಿನ ಉದ್ಧಾರ ಮಾಡೋ ಕೆಲಸ ಮಾಡೋಣ, ಇನ್ನ ಜಾಸ್ತಿ ಟೈಮ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು, ನಾವೆಲ್ಲರೂ ಇನ್ನೂ ಮೋರ್ ಶಾಂತಿಯಾಗಿ ಟರ್ನ್ಔಟ್ ಆಗ್ಬೋದು. ಆದರೆ ಇದ್ರ ಉಲ್ಟಾ ಕೂಡ ಆಗ್ಬೋದು. ಎಕ್ಸಾಕ್ಟ್ಲಿ ಅಲ್ವಾ? ಸೊ ಇದು ರಾಂಗ್ ಹ್ಯಾಂಡ್ಸ್ ಅಲ್ಲಿ ನಾವು ಹೋಯ್ತು ಅಂದ್ರೆ ಈ ಪವರ್ ಇಟ್ ಕ್ಯಾನ್ ಟರ್ನ್ ಔಟ್ ಟು ಬಿ ಡಿಸಾಸ್ಟ್ರಸ್ ಫಾರ್ ಅಸ್, ಅಲ್ವಾ? ಸೊ ಯು ಕ್ಯಾನ್ ನೆವರ್ ಟೆಲ್. ಒನ್ ಕ್ಯಾನ್ ಓನ್ಲಿ ಹೋಪ್ ದಟ್ ಎವ್ರಿಥಿಂಗ್ ಟರ್ನ್ಸ್ ಔಟ್ ಟು ಬಿ ಗುಡ್, ಅಲ್ವಾ? ಆ್ಯಂಡ್ ನಾವೆಲ್ಲರೂ ದೇವರಲ್ಲಿ ಇದೇ ಬೇಡ್ಕೊಳ್ಳೋಣ ದಟ್ ನಮ್ಮ ಮನಕುಲಕ್ಕೆ, ನಮ್ಮ ಭೂಮಿಗೆ, ಮನಕುಲ ಒಂದೇ ಅಲ್ಲ, ಪ್ರಾಣಿ ಪಕ್ಷಿ ಪಕ್ಷಿಗಳು ಇಡೀ ಭೂಮಿಗೆ ಇದರಿಂದ ಒಳ್ಳೇದಾಗಲಿ ಅಂತ ನಾವು ಆಶಿಸ್ಕೊಬೋದಷ್ಟೇ. ಓಕೆ. ಒಂದು ರೋಬೋಟ್ ಬಗ್ಗೆ ಹೇಳಿದ್ರಿ ನೀವು. ರೋಬೋಟಿಗೆ ಒಂದು ಫೀಡ್ ಮಾಡಿರ್ತಾರೆ, ಅಂದರೆ ಅದೊಂದು ಸಿಸ್ಟಮ್ ಇದಾಗಿರುತ್ತೆ, ಸಿಸ್ಟಮ್ ಓರಿಯೆಂಟೆಡ್. ಸೊ ಅದು ಹೇಳಿದ್ದನ್ನು ಮಾಡುತ್ತೆ, ಏನು ಸೈನ್ ನಾವು ಕೊಡ್ತೀವಿ ಅದನ್ನು ಅದು ಮಾಡುತ್ತೆ ಅನ್ನೋದು. ನೀವು ಇನ್ನೊಂದು ಹೇಳಿದ್ರಿ, ಈಗ ಅಪ್ಡೇಟೆಡ್ ಯಾವ ಥರ ಅಂತಂದರೆ ಅದು ಯೋಚನೆ ಕೂಡ ಮಾಡುತ್ತೆ ಅಂತ, ಯಾಕೆ ಅದನ್ನು ಮಾಡಬೇಕು ಅಂತ. ಸೊ ಇದೇನಿದು ಈ ರೋಬೋಟ್ ಈ ಹೊಸ ಟೆಕ್? ಸೊ ಇವಾಗ ನಾವು ನೋಡ್ತಾ ಇರೋದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಬಟ್ ಇವೆನ್ಚುಯಲ್ ಗೋಲ್ ಫಾರ್ ಹ್ಯುಮ್ಯಾನಿಟಿ ಇಸ್ ಟು ಮೂವ್ ಟುವರ್ಡ್ಸ್ AGI, ವಿಚ್ ಇಸ್ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. AGI ಹೇಳಿದ್ರಿ ನೀವು, 3 ಹೇಳಿದ್ರಿ, AI, AGI, ASI. ಎಸ್, ಅದ್ರ ಬಗ್ಗೆ ಬ್ರೀಫ್. ಸೊ AI ಅಂದ್ರೆ ಇವಾಗ ಏನು ಇದುವರೆಗೂ ನೋಡಿದ್ದೀರಾ, ChatGPT, ಇಟ್ ಇಸ್ ಜಸ್ಟ್ ಗುಡ್ ಅಟ್ ಒನ್ ಟಾಸ್ಕ್. ಓಕೆ.
ನೀವು ಇದು ಹೇಳಿದ್ರೆ ಅದು ಹಿಂಗೆ ಅದ್ರ ಇನ್ಫಾರ್ಮೇಶನ್ ಇರುತ್ತೆ ಕೊಡತ್ತೆ. ಓಕೆ. ಬಟ್ AGI ಯಾವಾಗ ಹೋಗುತ್ತೋ ಅದೇನಂದ್ರೆ ಇಟ್ ಸ್ಟಾರ್ಟ್ಸ್ ಬಿಹೇವಿಂಗ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಇವಾಗ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ನೀವು ನೋಡಿದ್ದೀರಾ ಈ ಚೈನೀಸ್ದು ರೋಬೋಟ್ಸ್ ಹಿಂಗ್ ಮನುಷ್ಯನ ಥರನೇ ಎಲ್ಲ ಬಂದಿದೆ ಅಲ್ವಾ? ನೀವೇನು ಫೀಡ್ ಮಾಡ್ತೀರೋ ಅದು ಕೆಲಸ ಮಾಡುತ್ತೆ, ಎಲ್ಲ ಮಾಡತ್ತಲ್ವಾ. ಇವಾಗ ಆ ರೋಬೋಟ್ಗೆ ಏನು ಮಾಡಿರ್ತಾರೆ, ChatGPTನೋ ಜೆಮಿನಿನೋ ಯಾವುದೋ ಒಂದು ಮಾಡೆಲ್ನ ಫಿಕ್ಸ್ ಮಾಡಿರ್ತಾರೆ. ಇವಾಗ ಸಪೋಸ್ ಇಲ್ಲೇ ಈ ಸ್ಟುಡಿಯೋಲೇನೆ ಅದಕ್ಕೆ ನಾವು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ನಿನ್ನ ಕೆಲಸ ಏನಪ್ಪ, ಈ ಸ್ಟುಡಿಯೋನ ಕ್ಲೀನ್ ಮಾಡ್ಕೊಂಡಿರೋ. ಅದು ಜಸ್ಟ್ ಮಾಡ್ತಾ ಇರುತ್ತೆ, ಅದ್ರ ಬ್ಯಾಟ್ರಿ ಇರೋ ತನಕ ಮಾಡ್ತಾನೆ ಇರುತ್ತೆ, ಬ್ಯಾಟ್ರಿ ಕಾಲೇಜ್ ಮೇಲೆ ಹೋಗಿ ಚಾರ್ಜ್ ಮಾಡ್ಕೊಳತ್ತೆ, ಅದೇ ಮಾಡ್ತಾ ಇರುತ್ತೆ, ಅದೇ ಚಾರ್ಜ್ ಮಾಡ್ಕೊಳ್ಳಿ. ಸೊ ಇದೆಲ್ಲ AGI ಯಾವಾಗ ಅಚೀವ್ ಆದ್ರೆ ಏನಾಗುತ್ತೆ ಅಂದ್ರೆ ಅದು ಮನುಷ್ಯನ ಥರ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನೇನಕ್ಕೆ ಇದನ್ನ ಕ್ಲೀನ್ ಮಾಡಬೇಕು, ಆಚೆ ಹೋಗಿ ನೋಡೋಣ ಏನಿದೆ ಹಂಗೆ. ಇಲ್ಲ ಇವ್ನು ಯಾರೋ ಬರ್ತೀನಿ ಒಂದು ಬಿಡೋಣ ಏನಾಗುತ್ತೆ. ಓಕೆ. ಹ್ಯೂಮನ್ಸ್ ಥರ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. ಆಯ್ತಾ, ಅದು ಫುಲ್ ಕಾಮನ್ ಸೆನ್ಸ್ ಬಂದ್ಬಿಡುತ್ತೆ. ಸೊ ಅದು ಆಚೆ ಇವಾಗ ಇಲ್ಲಿಂದ ಮೆಟ್ಲು ಹೋಗಿ ಒಂದು ಕಾರ್ದು ಗ್ಲಾಸ್ ಹೊಡೆದಾಕಿ ಕಾರ್ ಎತ್ಕೊಂಡು ಹೋಗಿ ಏನೇನೋ ಅದು ಏನೇನು ಇಷ್ಟನೋ ಅದಕ್ಕೆ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. AGI ಇದೆಲ್ಲ ನೀವು ಮೂವೀಸ್ ಅಲ್ಲಿ ನೋಡಿದ್ದೀರಾ, ಟರ್ಮಿನೇಟರ್, ಐ ರೋಬೋಟ್. ಸೊ ಈ ಥರ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆಯ್ತಾ. ಸೊ ನೆಕ್ಸ್ಟ್ ಬರೋದು ASI, ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸು. ಅದೇನಂದ್ರೆ ಎಂಟೈರ್ ಸಿವಿಲೈಸೇಷನ್ದು ಇಂಟೆಲಿಜೆನ್ಸು ಒಂದು AI ಬಂದ್ಬಿಡುತ್ತೆ. ಓಕೆ. ಅಂದರೆ ಇಡೀ ಭೂಮಿಯ, ಇಡೀ ಮನಕುಲ, ಇಡೀ ಪ್ಲಾಂಟ್ಸ್, ಅನಿಮಲ್, ಎವ್ರಿಥಿಂಗ್ ಅಬೌಟ್ ಅ ಸಿವಿಲೈಸೇಷನ್ ಇಟ್ ನೋಸ್. ಸೊ ಆ ಸ್ಟೇಜಿಗೆ ಅದು ರೀಚ್ ಆಗ್ಬಿಡ್ತು ಅಂದರೆ ಅದೇ ನಮ್ಮನ್ನು ತಿಂದು ಅದೇ ಎಪೆಕ್ಸ್ ಪ್ರಿಡೇಟರ್ ಆಗ್ಬಿಡುತ್ತೆ. ಇವಾಗ ಕರೆಂಟ್ಲಿ ನಾವು ಎಪೆಕ್ಸ್ ಪ್ರಿಡೇಟರ್, ಬಟ್ ASI ಬಂತು ಅಂದರೆ ಅದೇ ಎಪೆಕ್ಸ್ ಪ್ರಿಡೇಟರ್. ಅದು ನಮ್ಮ ಕೈಲೇನೆ ನಮಗೆ ಹೊಡೆದು ಅದಕ್ಕೆ ಬೇಕಾಗಿರೋ ಬ್ಯಾಟ್ರೀಸ್ನ ನಮ್ಮ ಕೈಲೇನೆ ಮೈಂಡ್ ಮಾಡಿಸುತ್ತೆ, ನಮ್ಮ ಕೈಲೇ ಎತ್ಕೊಂಡ್ಬಂದು ಬ್ಯಾಟ್ರಿ ಮಾಡಿಸುತ್ತೆ, ನಾವೇ ಅದನ್ನ ಚಾರ್ಜ್ ಮಾಡ್ತೀವಿ, ನಾವೇ ಆಗ್ಬಿಡ್ಬೋದು. ಸೊ ದಿಸ್ ಈಸ್ AGI ಆ್ಯಂಡ್ ASI. ನಾವು ಐ ಕ್ಯಾನ್ ಟೆಲ್ ಯು ದಟ್ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಆಲ್ರೆಡಿ. ಓಕೆ. ಇವಾಗ ರೀಸೆಂಟಾಗಿ ಕ್ಲಾಡ್ದೊಂದು ಮೈಥೋಸ್ ಅಂತ ಒಂದು ಮಾಡೆಲ್ ಬಂತು, ಆ್ಯಂಡ್ ಪೀಪಲ್ ಆರ್ ಸ್ಪೆಕ್ಯುಲೇಟಿಂಗ್ ದಟ್ ಇಟ್ ಈಸ್ ಆ್ಯಕ್ಚುಲಿ AGI. ಓಕೆ. ಯಾಕಂದ್ರೆ ಅಷ್ಟು ಅಡ್ವಾನ್ಸ್ ಆಗ್ಬಿಟ್ಟಿದೆ. ಆಮೇಲೆ ಎಷ್ಟೊಂದು ಗೌರ್ಮೆಂಟ್ಸ್ ಹತ್ರ ಆಲ್ರೆಡಿ AGI ಇದೆ ಅಂತಾನು ಹೇಳ್ತಾರೆ. ಓಕೆ. ಬಟ್ ಯು ನೆವರ್ ನೋ. ಬಟ್ ಇಫ್ ಇಟ್ ಗೋಸ್ ಟು ದ ರಾಂಗ್ ಹ್ಯಾಂಡ್ಸ್ ಇಟ್ ಕ್ಯಾನ್ ಸ್ಪೆಲ್ ಡಿಸಾಸ್ಟರ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಓಕೆ ರಾಮ್, ಸಾಕಷ್ಟು ಮಾಹಿತಿ ಕೊಟ್ರಿ. ಅಂದರೆ ಮತ್ತೆ ಇದ್ರ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ನಾವು ಡಿಸ್ಕಸ್. ಖಂಡಿತ. ಎಸ್. ನನಗೆ ತುಂಬ ಥ್ಯಾಂಕ್ ಯು ಫಾರ್ ಫಸ್ಟ್ ಆಫ್ ಆಲ್ ಇಂಟರ್ವ್ಯೂಯಿಂಗ್ ಮೀ ಆ್ಯಂಡ್ ಐ ಹ್ಯಾಡ್ ಗ್ರೇಟ್ ಫನ್ ಡೂಯಿಂಗ್ ದಿಸ್. ಎಸ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೀವು ನೋಡಿದ್ರಿ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಏಲಿಯನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋದರೆ ನಾವಿನ್ನೂ ಬರೀ ಒಂದು ಬೇಸಿಕ್ ಒಂದು ಪ್ರೋಮೋ ಥರ ಇದನ್ನು ಕೊಟ್ಟಿದ್ದೀವಿ. ಇನ್ನು ತುಂಬ ಡೀಪಾಗಿ ಇದ್ರ ಒಳಗಡೆ ಹೋದರೆ ಸಾಕಷ್ಟು ಮಾಹಿತಿಗಳಿದೆ. ಆ್ಯಂಡ್ AI ಕೂಡ ಇನ್ ಫ್ಯೂಚರ್ ಇರುವಂಥದ್ದು. ಸೊ ಅದ್ರ ಬಗ್ಗೆನೂ ಮುಂದೆ ಇನ್ನೊಂದಷ್ಟು ಎಪಿಸೋಡ್ಗಳಲ್ಲಿ ನಾವು ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀವಿ. ನಿಮಗೆ ಬಹುಶಃ ಈ ಮಾಹಿತಿಯನ್ನು ನೋಡಿ ನಿಮಗೆ ಏನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾವು ಮಾಡುವಂತಹ ಕಂಟೆಂಟ್ಗಳು ನಿಮಗೆ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.